ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಬಡತನಕ್ಕೆ ಹಲವಾರು ಕಾರಣಗಳಿವೆ. ಈ ತಪ್ಪುಗಳು ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಖಂಡಿತ ಅದು ಬಡತನಕ್ಕೆ ನೇರವಾಗಿ ಕಾರಣ ಆಗುತ್ತೆ. ಆ ತಪ್ಪುಗಳು ಯಾವ್ದಾದ್ರು ಅಂತ ಹೇಳ್ತೀನಿ, ದಯವಿಟ್ಟು ಇನ್ನು ಮುಂದೆ ಮಾಡಬೇಡಿ. ಹಾಗೂ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಏನಾದ್ರೂ ಅನುಮಾನ ಇದ್ರೆ ಕಮೆಂಟ್ ಮಾಡಿ ಉತ್ತರ ತಿಳಿಸ್ತೇನೆ. ಸ್ನೇಹಿತರೆ, ಬಡತನಕ್ಕೆ ಗರುಡ ಪುರಾಣದಲ್ಲಿ ಏನೇನು ಹೇಳಿದೆ ಕಾರಣಗಳು ಅಂತ ಹೇಳಿದ್ರೆ, ಸ್ನೇಹಿತರೆ, ಯಾರ ಮನೆಯಲ್ಲಿ ಅಡುಗೆ ಮನೆ ರಾತ್ರಿ ಹೊತ್ತು ಕೊಳಕಾಗಿರುತ್ತೆ ಅಂದ್ರೆ ಪಾತ್ರೆ ತೊಳೆದೇ ಇರಲ್ಲ ನೋಡಿ, ಆ ಮನೆಯಲ್ಲಿ ಖಂಡಿತವಾಗ್ಲೂ ಬಡತನ ಇರುತ್ತೆ. ಅಷ್ಟೇ ಅಲ್ಲ, ಮುಂಜಾನೆ ಯಾರ ಮನೆಯಲ್ಲಿ ತಡವಾಗಿ ಎದ್ದೊಳ್ತಾರೋ ಅವರ ಮನೆಯಲ್ಲಿ ಕೂಡ ಬಡತನ ತಾಂಡವಾಡುತ್ತೆ. ಇನ್ನು ಯಾರಿಗೆ ಹೆಚ್ಚು ದುರಾಸೆ ನೋಡಿ, ಖಂಡಿತವಾಗ್ಲೂ ಹೇಳ್ತೇನೆ, ಅವರ ಜೀವನದಲ್ಲಿ ಯಶಸ್ಸಾಗಲ್ಲ ಹಾಗೂ ಬಡತನ ನೇರವಾಗಿ ಕಾರಣ ಆಗುತ್ತೆ. ಇನ್ನು ಪ್ರಮುಖವಾಗಿ ಚಾಡಿ ಹೇಳುವುದನ್ನ ನಿಲ್ಲಿಸಬೇಕಾಗುತ್ತೆ. ಇದು ಕೂಡ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಬಡತನ ಕಾರಣ ಆಗುತ್ತೆ. ಇನ್ನು ಯಾರ ಮನೆಯಲ್ಲಿ ದೈಹಿಕವಾಗಿ ಸ್ವಚ್ಛವಾಗಿರಲ್ಲ ಅಥವಾ ಮಾನಸಿಕವಾಗಿ ಸ್ವಚ್ಛತೆ ಇರಲ್ಲ ನೋಡಿ, ಖಂಡಿತ ಹೇಳ್ತೇನೆ, ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಹಾಗೂ ಇದು ನೇರವಾಗಿ ಬಡತನಕ್ಕೆ ಕಾರಣ